ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು. ಎಷ್ಟನೇ ವೀಡಿಯೋ ಇದು? 76ನೇ ವೀಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರೆ, ಇಲ್ಲೊಂದು ಟ್ರಯಾಂಗಲ್ ಕೊಟ್ಟವ್ರೆ. ಈ ಟ್ರಯಾಂಗಲಲ್ಲಿ ರೈಟ್ ಆಂಗಲ್ ಇದು 3 ಯೂನಿಟ್ಟು, ಇದು 4 ಯೂನಿಟ್ಟು. ಈ ಹೈಪೋಟೆನ್ಯೂಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಪೈಥಾಗೋರಿಯನ್ ಥಿಯರಮಲ್ಲಿ ಏನು ಹೇಳಿರ್ತಾರೆ ಅಂದರೆ, ಹೈಪೋಟೆನ್ಯೂಸ್ ಎಕ್ಸ್ ಅಂತ ತಗೊಂಡ್ರೆ ಹೈಪೋಟೆನ್ಯೂಸ್ ಸ್ಕ್ವೇರು ಈ ಎರಡು ಬೇರೆ ಸೈಡ್ಗಳಿರ್ತದಲ್ಲ, ಆ ಎರಡು ಸೈಡ್ಗಳದ್ದು ಸ್ಕ್ವೇರ್ ಆಗಿರ್ತದೆ ಅಂತ. ಸ್ಕ್ವೇರ್ದು ಕೂಡ್ದಾಗ ಆಗಿರ್ತದೆ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರು. ಹೈಪೋಟೆನ್ಯೂಸ್ ಅಂದರೆ ರೈಟ್ ಆ್ಯಂಗಲ್ ಇರೋದ್ರದ್ದು ಆಪೋಸಿಟ್ ಸೈಡು, ಅದ್ರ ಸ್ಕ್ವೇರು ಈ ಎರಡು ಸೈಡ್ಗಳದ್ದು ಸ್ಕ್ವೇರ್ ಮಾಡಿಬಿಟ್ಟು ಕೂಡ್ದಾಗ ಆಗೋದ್ರ ಸಮ ಇರ್ತದೆ ಅಂತ. ಅಲ್ಲಿಗೆ ಎಷ್ಟಾಯ್ತು? ಇದು 3 ಸ್ಕ್ವೇರ್ ಅಂದರೆ 3 3 9. ಅದೇ ಥರ 4 ಸ್ಕ್ವೇರ್ ಅಂದರೆ 4 4 16. ಅಲ್ಲಿಗೆ ಎಷ್ಟಾಯ್ತು? ಇದು 9 ಪ್ಲಸ್ 16, ಇದು 25. 25 ಅನ್ನೋದೇನು? ಹೈಪೋಟೆನ್ಯೂಸ್ ಸ್ಕ್ವೇರು. ಸ್ಕ್ವೇರ್ ಆ ಕಡೆ ಹೋದರೆ √25 ಆಯ್ತದೆ. 25ನ 5 ಟೈಮ್ಸ್ ಆಫ್ 5, 5 5 25 ಅಂತ ಬರಿಬೋದು. ಹಂಗಾಗಿ 5 ಸ್ಕ್ವೇರ್ ಅಂತ ಬರಿಬೋದು. √5 ಸ್ಕ್ವೇರು, ಸ್ಕ್ವೇರ್ ರೂಟ್ ಹೋದ್ಮೇಲೆ 5 ಆಯ್ತದೆ. ಅದು ಹೈಪೋಟೆನ್ಯೂಸ್ ವ್ಯಾಲ್ಯೂ ಆಯ್ತದೆ, 5 ಯೂನಿಟ್ಟು. ಅದು ಈ ಟ್ರಯಾಂಗಲಲ್ಲಿ ಹೈಪೋಟೆನ್ಯೂಸ್ ವ್ಯಾಲ್ಯೂ. ಅದೇ ಥರ ಇನ್ನೊಂದು ಟ್ರಯಾಂಗಲ್ ಕೊಟ್ಟಿರ್ತಾರೆ. ಈ ಟ್ರಯಾಂಗಲಲ್ಲಿ ಏನಂತ ಕೊಟ್ಟವ್ರೆ, ಇದು 2 ಯೂನಿಟ್ಟು, ಈ ಸೈಡು 2 ಯೂನಿಟ್ ಅಂತ ಕೊಟ್ಟವ್ರೆ. ಇವಾಗಲೂ ಇದು ಹೈಪೋಟೆನ್ಯೂಸ್ ಅನ್ನೋದು ಎಷ್ಟು ಅಂತ ಕಂಡುಹಿಡಿಬೇಕು. ಅದನ್ನು ಎಕ್ಸ್ ಅಂತ ತಗೊಂಡ್ರೆ ಹೈಪೋಟೆನ್ಯೂಸ್ ಸ್ಕ್ವೇರ್ ಈಕ್ವಲ್ ಟು ಈ ಎರಡು ಸೈಡ್ಗಳದ್ದು ಸ್ಕ್ವೇರ್ ಆಗಬೇಕು. ಸ್ಕ್ವೇರ್ ಮಾಡಿಬಿಟ್ಟು ಕೂಡಬೇಕು. ಸಮ್ ಆಫ್ ಅದರ್ 2 ಸೈಡ್ಸ್ ಸ್ಕ್ವೇರು. 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರು. 2 ಸ್ಕ್ವೇರ್ ಅಂದರೆ ಎಷ್ಟು? 2 ಟೈಮ್ಸ್ ಆಫ್ 2, 2 2 4, 4 ಪ್ಲಸ್ 4. ಅಲ್ಲಿಗಿದು 8 ಆಯ್ತದೆ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಆ ಕಡೆ ಹೋದ್ರೆ ಈ √8 ಅಂತ ಆಯ್ತದೆ. 8ನ ಏನಂತ ಬರಿಬೋದು? 2 ಟೈಮ್ಸ್ ಆಫ್ 2, 2 4 4ನ 2 2 2 ಸ್ಕ್ವೇರು ಟೈಮ್ಸ್ ಆಫ್ 2 ಅಂತ ಬರಿಬೋದು. ಅಲ್ಲಿಗೆ 2 ಟೈಮ್ಸ್ ಆಫ್ 2 ಸ್ಕ್ವೇರು. 2 ಸ್ಕ್ವೇರ್ ಆಚೆ ಬಂದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತದೆ. 2√2 ಈಕ್ವಲ್ ಟು ಎಕ್ಸು. ಈ ಹೈಪೋಟೆನ್ಯೂಸ್ ವ್ಯಾಲ್ಯೂ 2√2 ಅಂತ ಆಯ್ತದೆ. ಅದೇ ಥರ ಇನ್ನೊಂದು ಮಾಡಬೇಕು. ಏನು? ಇದು ಇನ್ನೊಂದು ಟ್ರಯಾಂಗಲ್ ಕೊಟ್ಬಿಟ್ಟು ಇಲ್ಲೇನಂತ ಕೊಟ್ಟವ್ರೆ, ಇಲ್ಲಿ ಹೈಪೋಟೆನ್ಯೂಸ್ ಕೊಟ್ಟವ್ರೆ. ಏನು? 5 ಯೂನಿಟ್ಟು, ಇದು 2 ಯೂನಿಟ್ ಅಂತ ಕೊಟ್ಟವ್ರೆ. ಇನ್ನೊಂದು ಈ ಸೈಡ್ ಕಂಡುಹಿಡಿಬೇಕು, ವೈ ಅನ್ನೋದು. ಇವಾಗ ಯಾವ ಥರ ಕಂಡುಹಿಡಿಯೋದಿದ್ದು? ರೈಟ್ ಆ್ಯಂಗಲ್ಲು ಈ ಹೈಪೋಟೆನ್ಯೂಸ್ ಸ್ಕ್ವೇರು, ಹೈಪೋಟೆನ್ಯೂಸ್ 5 ಯೂನಿಟ್ಟು, ಅದ್ರ ಸ್ಕ್ವೇರ್ ಈಕ್ವಲ್ ಟು ಈ ಸೈಡು ಮತ್ತು ಈ ಸೈಡ್ದು ಸ್ಕ್ವೇರು, ವೈ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂತ ಮಾಡಬೇಕು. ಇವಾಗ ಏನಾಯ್ತದೆ ಅದರಲ್ಲಿ? ಇವಾಗ 5 ಸ್ಕ್ವೇರ್ ಅಂದರೆ ಎಷ್ಟು? 5 5 25. ಅಲ್ಲಿಗೆ ಎಷ್ಟು ಆಯ್ತದೆ? 25 ಆಯ್ತದೆ. ಈಕ್ವಲ್ ಟು ವೈ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ 2 2 4. ಅಲ್ಲಿಗಿದು 4 ಆಯ್ತದೆ. ಈ 4 ಕಡೆ ಹೋದರೆ 25 ಮೈನಸ್ 4 ಈಕ್ವಲ್ ಟು ವೈ ಸ್ಕ್ವೇರು. 21 ಈಕ್ವಲ್ ಟು ವೈ ಸ್ಕ್ವೇರು. ಸ್ಕ್ವೇರ್ ಆ ಕಡೆ ಹೋದರೆ ರೂಟ್ ಆಯ್ತದೆ. √21 ಈಕ್ವಲ್ ಟು ವೈ. 21ನ ಭಾಗ ಮಾಡ್ಬೋದು 3 7, 3 7 21 ಅಂತ ಮಾಡ್ಬೋದು. ಹಂಗಾಗಿ ಸಿಂಪ್ಲಿಫೈ ಆಗೋದಿಲ್ಲ. ಅಲ್ಲಿಗೆ ಈ ಸೈಡ್ ಎಷ್ಟು ಲೆಂತ್ ಇದು? √21 ಇದ್ರ ಲೆಂತು. ಅದು ಈ ಸೈಡ್ದು ಲೆಂತ್ ಇದು, ವೈ ಅನ್ನೋದು √21 ಅನ್ನೋದು. ಅದೇ ಥರ ಇನ್ನೊಂದು ಲೆಕ್ಕ ಕೇಳಿರ್ತಾರೆ. ಈ ಲೆಕ್ಕದಲ್ಲಿ ಏನಂತ ಕೇಳಿರ್ತಾರೆ, ಇವಾಗ ಇದು ಕೊಟ್ಟಿರ್ತಾರೆ. ಯಾವುದು? ಈ ಟ್ರಯಾಂಗಲಲ್ಲಿ ಈ ಎರಡು ಸೈಡ್ಗಳು ಒಂದೇ ಲೆಂತ್ ಇರ್ತದೆ, ಅದು ಎಕ್ಸ್ ಅಂತ ಆಗಿರ್ತದೆ. ಅದೇ ಥರ ಈ ಸೈಡ್ ಎಷ್ಟಿರ್ತದೆ ಲೆಂತು? ಹೈಪೋಟೆನ್ಯೂಸು 10 ಯೂನಿಟ್ ಆಗೈತೆ. ಇವಾಗ ಈ ಸೈಡ್ಗಳೆಷ್ಟು ಅಂತ ಕಂಡುಹಿಡಿಬೇಕು, ಎಕ್ಸ್ ಅಂದರೆ ಎಷ್ಟು ಅಂತ. ಇವಾಗಲೂ ಅದೇ ಪೈಥಾಗೋರಿಯನ್ ಥಿಯರಮ್ ಉಪಯೋಗಿಸ್ಬೇಕು. 10 ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರು. ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ 10 ಸ್ಕ್ವೇರ್ ಅಂದರೆ 10 ಟೈಮ್ಸ್ ಆಫ್ 10 100 ಆಯ್ತದೆ. ಅಲ್ಲಿಗಿದು 100 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ 2 ಎಕ್ಸ್ ಸ್ಕ್ವೇರು. 2 ಕಡೆಯಿಂದ ಈ ಕಡೆ ಬಂದರೆ ಕೆಳಗಡೆ ಬಂದಿರ್ತದೆ. 2 1 2 50 100. 50 ಈಕ್ವಲ್ ಟು ಎಕ್ಸ್ ಸ್ಕ್ವೇರು. ಸ್ಕ್ವೇರ್ ಆ ಕಡೆ ಹೋದಾಗ ರೂಟ್ ಆಯ್ತದೆ. ಇವಾಗ 50ನ ಏನಂತ ಬರಿಬೋದು? 2 25 50, 5 5 25 ಅಂತ ಬರಿಬೋದು. ಅಲ್ಲಿಗೆ ಇದು 5 ಸ್ಕ್ವೇರ್ ಟೈಮ್ಸ್ ಆಫ್ 2 ಅಂತ ಆಯ್ತದೆ. 5 ಸ್ಕ್ವೇರ್ ಟೈಮ್ಸ್ ಆಫ್ 2. ಅಲ್ಲಿಗಿದು
5 ಸ್ಕ್ವೇರ್ ಟೈಮ್ಸ್ ಆಫ್ 2 ಈಕ್ವಲ್ ಟು ಎಕ್ಸ್ ಅಂತ. 5 ಸ್ಕ್ವೇರ್ ಆಚೆ ಬಂದರೆ 5√2 ಈಕ್ವಲ್ ಟು ಎಕ್ಸ್ ಅಂತ ಆಯ್ತದ. ಅದು ಇದ್ರ ವ್ಯಾಲ್ಯೂ 5√2, ಅದು 5√2. ಇವಾಗ ಇನ್ನೊಂದು ಫೈನಲ್ ಆಗಿ ಕೇಳಿರ್ತಾರೆ ಕೊನೆಯದು. ಇವಾಗ ಏನಂತ ಕೇಳವ್ರು ಇದನ್ನು, ಇದು 2 ಯೂನಿಟ್ ಅಂತ ಕೇಳವ್ರ. ಇದು 2 ಯೂನಿಟ್ ಅಂತ ಕೇಳ್ಬಿಟ್ಟು ಇದು 90 ಡಿಗ್ರಿ ಆಯ್ತು. ಇದು 2x ಅಂತ ಆಯ್ತು ಹೈಪೋಟೆನ್ಯೂಸು. ಈ ಒಂದು ಸೈಡು ಎಕ್ಸ್ ಅಂತ ಆಯ್ತು. ಇವಾಗ ಅದೆಷ್ಟು ಅಂತ ಕಂಡುಹಿಡಿಬೇಕು. ಎಕ್ಸ್ ಅಂದರೆ ಎಷ್ಟು ಅಂತ ಕಂಡುಹಿಡಿದ್ಬಿಟ್ಟು ಈ ಸೈಡು ಎರಡರದ್ದು ಕಂಡುಹಿಡಿಬೇಕು ಎಷ್ಟು ಅಂತ. ಇವಾಗ ಯಾವ ಥರ ಮಾಡೋದು, ಇದರಲ್ಲೂ ಅದೇ ಥರ. ಈ ಹೈಪೋಟೆನ್ಯೂಸ್ ಸ್ಕ್ವೇರು 2x ಹೋಲ್ ಸ್ಕ್ವೇರ್ ಈಕ್ವಲ್ ಟು ಈ ಸೈಡ್ ಸ್ಕ್ವೇರು ಎಕ್ಸ್ ಸ್ಕ್ವೇರು ಪ್ಲಸ್ ಈ ಸೈಡ್ ಸ್ಕ್ವೇರು 2 ಸ್ಕ್ವೇರ್ ಅಂತ ಮಾಡಬೇಕು. 2x ಹೋಲ್ ಸ್ಕ್ವೇರ್ ಅಂದರೆ 2 ಟೈಮ್ಸ್ ಆಫ್ 2 4. ಅಲ್ಲಿಗೆ 4x ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ 2 ಅದು ಇದು 4 ಆಯ್ತದ. ಈ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದರೆ -x² ಆಯ್ತದ ಈಕ್ವಲ್ ಈ -x² ಆಯ್ತದ. 4x ಸ್ಕ್ವೇರ್ -x ಸ್ಕ್ವೇರ್ ಅಂದರೆ 3x² ಈಕ್ವಲ್ ಟು 4. ಈ 3 ಆ ಕಡೆ ಹೋದಾಗ ಕೆಳಗಡೆ ಬಂದಿರ್ತದೆ 3 ಯೂನಿಟ್ಟು. ಇವಾಗ ಇಲ್ಲೇನಾಯಿತು, ಇದು 4/3. ಎಕ್ಸ್ ಈಕ್ವಲ್ ಟು ಎಷ್ಟು ಅಂದರೆ √4/3. √4 ಅಂದರೆ 4ನ 2 ಸ್ಕ್ವೇರ್ ಅಂತ ಬರಿಬೋದು. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಮಾಡ್ಬಿಟ್ಟು ಆಚೆ ಬರ್ತದೆ. ಎಕ್ಸ್ ಈಕ್ವಲ್ ಟು ಎಷ್ಟು 2/√3. ಅದೇ ಥರ 2x ಈಕ್ವಲ್ ಟು ಎಷ್ಟು 2 ಟೈಮ್ಸ್ ಆಫ್ 2√3 ಇಲ್ಲ 4/√3. ಅದು ಇದ್ರ ಲೆಂತು. ಇದು 4/√3, ಇದು 2/√3 ಅಂತ. ಇದು ಪೂರ್ತಿ ಪೈಥಾಗೋರಿಯನ್ ಥಿಯರಮ್ ಅಲ್ಲಿರೋದು. ಬಾಯ್.